ನೀವು ರಾಯರನ್ನ ನಂಬಿದ್ದೀರಾ, ರಾಯರು ಪೂಜೆನ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ದಿವಸಗಳಿಂದ ಮಾಡ್ತಾ ಇದ್ರು ಕೂಡ ನಮ್ಗೆ ಯಾವುದೇ ರೀತಿ ರಾಯರು ಸೂಚನೆಗಳನ್ನ ಕೊಡ್ತಾ ಇಲ್ಲ ಅಥವಾ ಯಾವುದೇ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇಲ್ಲ. ನಮ್ಮ ಕೈನ ಇನ್ನೂ ಹಿಡ್ದಿಲ್ವ ರಾಯರು, ನಮ್ಮ ಕೈ ಬಿಟ್ಬಿಟ್ಟಿದ್ದಾರಾ ಅಂತ ಎಲ್ಲ ನಿಮಗೆ ಹಲವಾರು ಪ್ರಶ್ನೆಗಳು ಉಟ್ಕೋಬಹುದು. ಅದೇ ರೀತಿ ಯಾರಿಗೆಲ್ಲ ಈ ಥರ ಪ್ರಶ್ನೆಗಳು ಉಟ್ಕೊಂಡಿದೆ ಅವ್ರಿಗೆಲ್ಲ ಉತ್ತರ ಸಿಗುವಂಥ ಟೈಮ್ ಇದು ಅಂತಲೇ ಅನ್ಕೋಬಿಡಿ. ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಮ ಕಣ್ಮುಂದೆ ಬಂದಿರ್ಬೋದು ಅಥವಾ ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾಕೆ ನನ್ನ ಕೈ ಹಿಡ್ದಿಲ್ವ ರಾಯರು, ಯಾಕೆ ರಾಯರು ನನ್ನ ಕೈ ಹಿಡಿಯಲ್ವ, ನೀವು ನನ್ನ ಕೈ ಬಿಡಬೇಡಿ ಅಂತ ಕೇಳೋವಂಥ ಸಂದರ್ಭದಲ್ಲೂ ನಿಮ್ಗೆ ಈ ವಿಡಿಯೋ ಸಿಕ್ಕಿರ್ಬೋದು. ನಿಮಗೆ ಒಂದೊಳ್ಳೆ ಮಾಹಿತಿನ ನೀಡೋಕ್ಕಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಅದು ಏನಪ್ಪ ಅಂತಂದರೆ, ರಾಯರು ನಿಮ್ಮ ಕೈ ಹಿಡಿದು ನಡೆಸುವಾಗ ಅಥವಾ ನಿಮ್ಮ ಜೀವನದಲ್ಲಿ ಬಂದಾಗ ಯಾವ ಎಲ್ಲ ಸೂಚನೆಗಳನ್ನ ರಾಯರು ನಮಗೆ ಕೊಡ್ತಾರೆ, ಆವಾಗ ನಾವು ಅರ್ಥ ಮಾಡ್ಕೋಬೇಕು, ರಾಯರು ನನ್ನ ಜೊತೆಲೇ ಇದ್ದಾರಪ್ಪ, ನನ್ನ ಕಷ್ಟ ಪರಿಹಾರ ಆಗದರೇನು ರಾಯರು ನನ್ನ ಜೊತೆಲಿದ್ದಾರೆ ಅನ್ನೋದು ನನಗೆ ಕನ್ಫರ್ಮ್ ಆಗ್ತಾರೆ, ಅದೇ ಸಾಕು ಅಂತ ಮನೋಭಾವನೆ ನಿಮಗೆ ಉಟ್ಕೋಬಿಡುತ್ತೆ. ಈ ಎಲ್ಲ ಸೂಚನೆಗಳು ನಿಮ್ಮ ಲೈಫಲ್ಲಿ ಸಿಕ್ತಿದ್ದಾವ ಅಥವಾ ಸಿಕ್ಕಿದೆಯಾ ಆಲ್ರೆಡಿ ಅಂತ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೇನೆ ಸೂಚನೆಗಳ ಬಗ್ಗೆ ಗೊತ್ತಾಗುತ್ತೆ. ರಾಯರು ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಕೈ ಹಿಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಮೊದಲನೇ ಸೂಚನೆ ಏನಂದರೆ ಮನಸ್ಸಿಗೆ ಶಾಂತಿ ಕೊಟ್ಬಿಡೋವಂಥದ್ದು. ನಿಮ್ಮ ಜೀವನದಲ್ಲಿ ಕಷ್ಟ ಅಂತೂ ನಿವಾರಣೆ ಆಗೋ ಇರೋದಲ್ಲ, ಬಟ್ ನಿಮ್ಗೆ ಯಾವುದೋ ರೀತಿ ಒಂದು ಮನಃಶಾಂತಿ ಇರುತ್ತೆ, ಇಲ್ಲ ಮುಂದೊಂದು ದಿನ ನನ್ನ ಕಷ್ಟ ಕಳೆಯುತ್ತೆ, ಆ ನಂಬಿಕೆ ನನಗಿದೆ ಅನ್ನೋ ಆತ್ಮವಿಶ್ವಾಸನ ರಾಯರು ಹುಟ್ಟಿಸ್ಬಿಡ್ತಾರೆ ನಿಮ್ಮ ಮನಸ್ಸಿನಲ್ಲಿ. ಇದು ರಾಯರು ಕೊಡುವಂಥ ಮೊದಲನೇ ಸೂಚನೆ ಆಗಿರುತ್ತೆ. ಅದು ತುಂಬ ಗಟ್ಟಿಯಾಗಿ ನಿಮ್ಮ ಮನಸ್ಸು ನಿಮಗೆ ಸೂಚನೆ ಕೊಟ್ಬಿಡುವಂಥದ್ದು. ಅಷ್ಟು ನೀವು ನೆಮ್ಮದಿಯಾಗಿರ್ತೀರ, ಶಾಂತಿಯಾಗಿರ್ತೀರ, ಆ ಕಷ್ಟದ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಮತ್ತು ಅಷ್ಟೊಂದು ನೀವು ಹಿಂಸೆನೂ ಪಡೋದಿಲ್ಲ. ಕಷ್ಟ ಇದೆ, ಕಳೆಯುತ್ತೆ, ರಾಯರಿದ್ದಾರೆ ಅನ್ನೋ ರೀತಿ ಮನೋಭಾವನೆ ನಿಮಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೂಚನೆ ಬಂದ್ಬಿಟ್ಟು ಕನಸಿನಲ್ಲಿ ದರ್ಶನ. ಸಾಮಾನ್ಯವಾಗಿ ರಾಯರು ಸನ್ಯಾಸಿ ರೂಪದಲ್ಲಿ ಅಥವಾ ಬೃಂದಾವನದ ರೂಪದಲ್ಲಿ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಇಲ್ಲ ನೀವು ಯಾವ್ದಾರು ಹತ್ತಿರದಿರೋ ಮಠಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಮನೇಲೆ ನೀವು ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ, ಆ ರೂಪದಲ್ಲೂ ಕೂಡ ರಾಯರು ಕಾಣಿಸ್ಕೊತಾರೆ. ಕಾಣಿಸ್ಕೊಂಡು ಅಂದರೆ ಅವ್ರು ನಿಮ್ಮ ಜೊತೆಲಿ ಇದ್ದೇ ಇದ್ದಾರೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಒಂದಲ್ಲ ಒಂದು ದಿವಸ ದಾರಿ ತೋರಿಸ್ತಾರೆ ಅನ್ನೋದೇ ನಿಮಗೆ ಮುಖ್ಯ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಪೂಜೆ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ರಾಯರು ನೆನೆಯೋ ಸಮಯದಲ್ಲಾಗಿರ್ಬೋದು, ಸಂದರ್ಭಗಳಲ್ಲಾಗಿರ್ಬೋದು, ನಿಮ್ಮ ಮನೆ ಹತ್ರ ಯಾವ್ದಾರು ಹಸು ಆಗಿರ್ಬೋದು, ಬೆಕ್ಕಾಗಿರ್ಬೋದು ಅಥವಾ ಒಂದು ಪಕ್ಷಿ ಆಗಿರ್ಬೋದು, ಇಲ್ಲ ಯಾರೋ ಒಬ್ಬರು ಸನ್ಯಾಸಿಗಳು ಬಂದರು ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ರಾಯರು ನಿಮ್ಮ ಮನೇಲೇ ಇದ್ದಾರೆ, ನಿಮ್ಮ ಜೊತೆಲೇ ಇದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ. ಯಾವುದೋ ಒಂದು ದೊಡ್ಡ ಅಪಾಯ ಅಥವಾ ಆಘಾತ ಆಗೋ ಟೈಮಲ್ಲಿ ಅದರಿಂದ ನೀವು ಪಾರ ಆಗ್ಬಿಡ್ತೀರಾ, ಅಯ್ಯೋ ದೇವ್ರು ದೊಡ್ಡನಪ್ಪ ಉಳಿಸ್ಬಿಟ್ರು ನಮ್ಮನ್ನ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ನಿಮ್ಗೆ ಅನಿಸ್ಬಿಡುತ್ತೆ, ರಾಯರು ಇದ್ದಾರಪ್ಪ, ರಾಯರು ನನ್ನ ಜೊತೆಲೇ ಇದ್ದಾರೆ, ನನ್ನ ಕೈನ ಹಿಡ್ದಿದ್ದಾರೆ, ಅದರಿಂದಾಗಿ ಕಷ್ಟನ ದೂರ ಮಾಡಿದ್ರು ಅವರು ಅನ್ನೋ ರೀತಿ ಮನೋಭಾವನೆಯನ್ನು ರಾಯರು ಕೊಟ್ಬಿಡೋ ಅಂಥದ್ದು. ಅದೇ ರೀತಿ ಅನಿರೀಕ್ಷಿತವಾಗಿ ನಿಮಗೆ ಸಹಾಯನೋ ಮಾಡಿಬಿಡ್ತಾರೆ. ಅದು ಅಪರಿಚಿತರಿಂದ ಆದರೂ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಗಳಾಗಿರ್ಬೋದು, ಯಾರ ಕಡೆಯಿಂದ ಆದರೂ ನಿಮಗೆ ಒಂದು ಸಹಾಯ ಹಸ್ತನ ರಾಯರು ತೋರಿಸ್ತಾರೆ. ಈ ದಾರಿಯಲ್ಲಿ ನೀನು ಹೋಗು ಮಗು, ನಿನಗೆಲ್ಲ ನಡೆಯುತ್ತೆ, ನಿನ್ನ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ಯೋ ಅದೆಲ್ಲ ಸಾಧ್ಯ ಆಗುತ್ತೆ ಅಂತಲೂ ರಾಯರು ಸೂಚನೆ ಕೊಡೋ ಅಂಥದ್ದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ದೃಢವಾಗಿ ಅವ್ರ ದಾರಿನ ತೋರಿಸ್ಬಿಡ್ತಾರೆ. ನೀವು ಯಾವುದೋ ಒಂದು ಗೊಂದಲದಲ್ಲಿ ಇರ್ತೀರಾ, ನಿಮಗೆ ಗೊತ್ತಿಲ್ಲದಿರೋ ರೀತಿಯ ದಾರಿ ನಿಮಗೆ ಕಾಣಿಸ್ಬಿಡುವಂಥದ್ದು. ಇಲ್ಲ ಇನ್ಯಾರು ಆ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅಂಥ ಟೈಮಲ್ಲಿ ಅವ್ರ ಮಾತು ನಿಮ್ಮ ಸಮಸ್ಯೆಗೆ ನೇರವಾಗಿ ಪರಿಹಾರನ ಕೊಟ್ಬಿಡುತ್ತೆ ಅನ್ನೋ ರೀತಿ ನಿಮಗೆ ಅನುಭವ ಆಗುವಂಥದ್ದು. ಇದೆಲ್ಲವೂ ಕೂಡ ರಾಯರು ನೀಡುವಂಥ ಸೂಚನೆ ಆಗಿರುತ್ತೆ. ಇವಾಗ ನೀವು ಯಾವ್ದಾದ್ರು ಒಂದು ಕೆಟ್ಟ ಕೆಲಸ ಆಗಿರ್ಬೋದು ಅಥವಾ ಆತುರವಾಗಿ ನಿರ್ಧಾರ ತಗೊಂಡಿರ್ತೀರಾ, ಅದರಿಂದ ನಿಮ್ಗೆ ಅಪಾಯನೇ ಜಾಸ್ತಿ ಅನ್ನೋ ಟೈಮಲ್ಲಿ ನಿಮ್ಮ ಒಳಗಡೆ ಮನಸ್ಸಿನಿಂದ ನಿಮಗೆ ತಡೆಯುವಂಥ ಒಂದು ಸೂಚನೆ ಸಿಗ್ತಾ ಇರುತ್ತೆ. ಬೇಡ, ಈ ಕೆಲಸ ಮಾಡಬೇಡ, ಇದು ಸರಿ ಇಲ್ಲ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಆ ಥರ ಅನಿಸ್ತಾ ಇರುತ್ತೆ, ಆದ್ರಿಂದಾಗಿ ನೀವು ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಕೂಡ ರಾಯರು ನಿಮ್ಮ ಜೊತೆ ಇದ್ದರೆ ಅಥವಾ ರಾಯರು ನಿಮ್ಮ ಕೈ ಹಿಡ್ಕೊಂಡಿದ್ದಾರೆ ಅನ್ನೋದಾದರೆ ಮಾತ್ರ ಇದೆಲ್ಲವೂ ಕೂಡ ಸೂಚನೆ ರಾಯರು ಕೊಡುವಂಥದ್ದು. ಮತ್ತು ನೀವೇನೂ ಕೂಡ ಅಂದ್ಕೊಂಡಿರಲ್ಲ, ನಾನು ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದೇಳಬೇಕು ಅಥವಾ ಅಲಾರಾಮ್ ಇಟ್ಕೊಂಡಿರಲ್ಲ, ಯಾವುದೇ ರೀತಿ ನೀವು ಪ್ಲಾನಿಂಗ್ ಮಾಡ್ಕೊಳ್ದೇ ಇದ್ರೂ ಕೂಡ 3 ರಿಂದ 5 ಗಂಟೆ ಅಷ್ಟರಲ್ಲಿ 5:15 ಒಳಗಡೆ ನಿಮ್ಗೆ ಏನಾದ್ರು ಎಚ್ಚರಿಕೆ ಆಗ್ತಾ ಇದೆ ದಿನನಿತ್ಯ ಅನ್ನೋದಾದರೆ, ಅದು ಕೂಡ ದೇವರು ಅಂದರೆ ರಾಯರು ಅನುಗ್ರಹ ಇದ್ದರೆ, ರಾಯರು ನಿಮ್ಮ ಜೊತೆಲಿ ಇದ್ರೇ ಕೂಡ ಅದೆಲ್ಲ ಆಗುವಂಥದ್ದು. ಆ ಟೈಮಲ್ಲಿ ನಿಮ್ಗೆ ಎಚ್ಚರಿಕೆ ಆಗುತ್ತೆ, ಪಟ್ಟಂತ ರಾಯರು ಯೋಚನೆಗಳು ಬರುವಂಥದ್ದು, ನಿಮ್ಮ ಕಷ್ಟಗಳನ್ನ ರಾಯರು ಮುಂದೆ ಹೇಳ್ಕೊಳ್ಳೋ ಅಂಥದ್ದು. ನೀವು ಮಲಗಿರ್ತೀರ, ಮನಸ್ಸಲ್ಲೇ ಸುಮ್ಮನೆ ಹೇಳ್ಕೊತಾ ಇರ್ತೀರ ರಾಯರು ಬಗ್ಗೆ, ರಾಯರು ನೆನೀತಾ ಇರ್ತೀರ, ಕಣ್ಣು ಮುಚ್ಕೊಂಡೇ ಇರ್ತೀರ, ಬಟ್ ನೀವು ನಿದ್ದೆ ಅಂತೂ ಮಾಡ್ತಾ ಇರಲ್ಲ, ರಾಯರಿಗೆ ಎಲ್ಲ ಕಷ್ಟನ ಹೇಳ್ಕೊತಾ ಇರ್ತೀರ, ರಾಯರನ್ನೇ ನೆನೆಸ್ಕೊತಾ ಇರ್ತೀರಾ. ಅಥವಾ ನೀವು ಪೂಜೆ ಮಾಡೋದಾಗಿರ್ಬೋದು, ನೀವು ಹೋಗುವಂಥ ದೇವಸ್ಥಾನ ಆಗಿರ್ಬೋದು, ಆ ಥರ ಎಲ್ಲವೂ ಕೂಡ ನಿಮ್ಮ ಮೈಂಡ್ಗೆ ಬರ್ತಾ ಇರುತ್ತೆ. ಇದೆಲ್ಲವೂ ಕೂಡ ರಾಯರು ನೀಡುವಂಥ ಸೂಚನೆಗಳೇ ಆಗಿರುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಕನಸಿನಲ್ಲಿ ಹಸು ಆಗಿರ್ಬೋದು ಅಥವಾ ಆನೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಅಥವಾ ರಾಯರು ತುಳಸಿ ಮಾಲೆ ಆಗಿರ್ಬೋದು, ಅಥವಾ ಮಂತ್ರಾಕ್ಷತೆ ಆಗಿರ್ಬೋದು, ಬೃಂದಾವನ ಆಗಿರ್ಬೋದು, ಇಲ್ಲ ನೀವು ಇಷ್ಟಪಡುವಂಥ ದೇವ್ರ ಫೋಟೋಗಳಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇಲ್ಲ ಹೋಮ ಮಾಡ್ತಾ ಇರೋ ರೀತಿ ಕಳಶ ಆಗಿರ್ಬೋದು, ಆ ಥರ ಸುಮಾರು ರೀತಿಯಲ್ಲಿ ನೀವೇನಾದ್ರು ಕನಸು ಕಾಣ್ತಾ ಇದ್ರೆ ಇದೆಲ್ಲವೂ ಕೂಡ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋದನ್ನೇ ಸೂಚಿಸುತ್ತದೆ. ಕೆಲವೊಂದು ಸರಿ ನಮಗೆ ಗೊತ್ತಿಲ್ಲದೇ ಇರೋ ರೀತಿ ನಾವು ರಾಯರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇರಲಿ ಅಥವಾ ನಾವು ಯಾವುದೇ ಒಂದು ಕಷ್ಟದ ಬಗ್ಗೆ ಯೋಚನೆ ಮಾಡ್ತಿರಲಿ, ಗೊತ್ತಿರಲ್ಲ ಇದ್ದಕ್ಕಿದ್ದಂತೆ ರಾಯರು ಹಾಡನ್ನ ನಾವು ಹೇಳ್ಕೊತಾ ಇರ್ತೀವಿ ಅಥವಾ ಮಂತ್ರನ ಹೇಳ್ಕೊತಾ ಇರ್ತೀವಿ, ರಾಯರೇ ಕಾಪಾಡಿ ಅಂತ ಕೇಳ್ಕೊತಾ ಇರ್ತೀವಿ. ಯಾವುದಾದ್ರೂ ಒಂದು
ಒಂದು ರೂಪದಲ್ಲಿ ನಾವು ರಾಯರನ್ನ ನೆನೆಸ್ಕೋತಾ ಇರ್ತೀವಿ. ಇದಂತೂ ಎಲ್ರಿಗೂ ಆಗೇ ಆಗಿರುತ್ತೆ ಅನುಭವಗಳು, ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಅನುಭವಗಳು ಪೂಜೆ ಮಾಡೋ ಸಮಯದಲ್ಲೇ ಆಗಿರಬೇಕು ಅನ್ನೋದಿನಲ್ಲ. ನಾವು ರಾಯರನ್ನ ಯಾವಾಗ ನೆನೆಸ್ಕೋತೀವಿ ಆವಾಗ ನಮ್ಮ ಕಣ್ಣಲ್ಲಿ ನೀರು ಬರುವಂಥದ್ದು, ರಾಯರೇ ಕಾಪಾಡಪ್ಪ ಅನ್ನೋ ರೀತಿ ನಾವು ಕೇಳ್ಕೊಳ್ಳೋ ಟೈಮಲ್ಲಿ ನಮ್ಮ ಮೈಯೆಲ್ಲ ಜುಮ್ ಅನ್ನೋ ರೀತಿ, ರೋಮಾಂಚನ ಅನ್ನೋ ರೀತಿ ನಮಗೆ ಒಂದು ಅನುಭವ ಆಗುವಂಥದ್ದು. ನೀವು ಒಂದೊಂದ್ಸರಿ ರಾಯರಲ್ಲಿ ಹೂವು ಪ್ರಸಾದ ಕೇಳ್ತಾ ಇರ್ತೀರಾ, ಆ ಟೈಮ್ಗೆ ನಿಮಗೆ ಬೀಳದೇ ಇರ್ಬೋದು. ಬಟ್ ನೀವು ಪೂಜೆ ಎಲ್ಲ ಮುಗಿಸಿ ನೀವು ಹೊರಗಡೆ ಅಂತ ಹೋದಾಗ ರಾಯರು ನಿಮಗೆ ಹೂವು ಪ್ರಸಾದನ ಕೊಟ್ಟಿರ್ತಾರೆ. ಇದು ಸುಮಾರು ಜನಕ್ಕೆ ಆಗಿರುತ್ತೆ. ನಮ್ಮ ಮುಂದೆನೇ ಕೊಡದೇ ಇದ್ರು ರಾಯರು, ನಾವು ಆ ಕಡೆ ಈ ಕಡೆ ಎಲ್ಲರೂ ಹೋದಾಗ ಮತ್ತೆ ನಾವು ಬಂದು ನೋಡ್ತೀವಲ್ಲ, ಅಂಥ ಟೈಮಲ್ಲಿ ರಾಯರು ಹೂವು ಪ್ರಸಾದನ ಕೊಟ್ಟಿರ್ತಾರೆ. ಅದು ಕೂಡ ರಾಯರು ಅನುಗ್ರಹ ಆಗಿದೆ ಅಂತಲೇ ಅರ್ಥ ಆಗುತ್ತೆ. ಕೆಲವೊಬ್ರು ಅನಿರೀಕ್ಷಿತವಾಗಿ ಕೊಟ್ಟಿರ್ಬೋದು, ಅಥವಾ ಹೂ ಸರಿಯಾಗಿ ನಾನು ಇಟ್ಟಿರಲಿಲ್ವಲ್ಲ ಅದರಿಂದ ಕೊಟ್ಟಿರ್ಬೋದು ಅನ್ಕೋತೀವಿ. ನಾವು ಪೂಜೆ ಮಾಡೋ ಟೈಮಲ್ಲಿ ಅಥವಾ ನಾವಿದ್ದ ಟೈಮಲ್ಲಿ, ಇಲ್ಲ ನಾವು ಆಚೆ ಹೋದಾಗಲೇ ಯಾಕೆ ಬೀಳಬೇಕು, ಅಥವಾ ಇಲ್ಲ ನಾವು ಕೇಳ್ಕೊಂಡಾಗಲೇ ಯಾಕೆ ಆ ಥರ ಬೀಳಬೇಕು, ಮೊದಲೇ ನಾವು ಇಟ್ಟಿದ ತಕ್ಷಣವೇ ಬೀಳ್ಬೋದಲ್ವ, ನಾವು ಕೇಳೋದಕ್ಕಿಂತ ಮುಂಚೆನೇ ಅದು ಹೂವು ಬೀಳ್ಬೋದಲ್ವ, ಆ ಥರ ಎಲ್ಲ ಪ್ರಶ್ನೆಗಳು ಹುಟ್ಕೋತವೆ. ಬಟ್ ರಾಯರು ಯಾವಾಗಲೇ ಕೊಡಲಿ, ಅವ್ರ ಆಶೀರ್ವಾದ ಅಂತ ನೀವು ತಿಳ್ಕೊಳ್ಳಿ. ಅವ್ರ ಅನುಗ್ರಹ ನಮ್ಮ ಮೇಲಿದೆ, ರಾಯರು ನಮ್ಮ ಜೊತೆಲಿ ಇದ್ದಾರೆ ಅಂತ ಅಂದ್ಕೊಂಡು ಅದನ್ನ ನೀವು ಸ್ವೀಕಾರ ಮಾಡಿ, ನಿಮ್ಮ ಅಂದ್ಕೊಂಡಿರೋಂಥ ಕೆಲಸಗಳು ಆದಷ್ಟು ಬೇಗ ನೆರವೇರುತ್ತೆ, ನಮ್ಮ ಕಷ್ಟಗಳು ಕಳೆಯುತ್ತೆ ಅನ್ನೋ ರೀತಿ ನಿಮ್ಗೊಂದು ಆತ್ಮವಿಶ್ವಾಸನ ರಾಯರು ಕಾಣಿಸ್ಬಿಡ್ತಾರೆ. ನಿಮ್ಮ ಮನಸ್ಸಲ್ಲಿ ಹೇಳೋಕ್ಕಾಗದೇ ಇರೋವಂಥ ಶಾಂತಿ ಕೊಟ್ಬಿಡ್ತಾರೆ. ತುಂಬ ಖುಷಿಯಾಗಿರ್ತೀರ, ಏನು ಕೆಲಸನೂ ಆಗಿರಲ್ಲ ನಿಮ್ಮ ಲೈಫಲ್ಲಿ, ಯಾವುದೇ ರೀತಿ ಬದಲಾವಣೆಗಳು ಇರಲ್ಲ. ಬಟ್ ನಿಮ್ಮ ಮನಸ್ಸಿಗೆ ಮಾತ್ರ ಯಾವುದೇ ಒಂದು ರೀತಿ ಖುಷಿ ಅನುಭವ ಆಗಿರುತ್ತೆ, ಸಂತೋಷದಲ್ಲಿ ಇರ್ತೀರ ನೀವು. ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಫೀಲಿಂಗ್ಸ್ನ ರಾಯರು ನಮಗೆ ಎಕ್ಸ್ಪೀರಿಯನ್ಸ್ನ ಮಾಡಿಸ್ತಾರೆ. ಮತ್ತು ಏನೋ ಗೊತ್ತಿಲ್ಲ, ನಮಗೆ ರಾಯರನ್ನ ಆದಷ್ಟು ಬೇಗ ನೋಡಬೇಕಪ್ಪ, ರಾಯರು ಮಠಕ್ಕೆ ಹೋಗಬೇಕು, ದರ್ಶನ ಪಡಿಬೇಕು, ಇಲ್ಲ ರಾಯರು ಪೂಜೆ ನಿಮಗೆ ನಾಳೆ ಗುರುವಾರ ಬರ್ತಿದೆ ಅಂದರೆ ನಿಮ್ಗೆ ಇವತ್ತಿಂದನೇ ಆ ಥರ ಇರುತ್ತೆ. ನೈಟು ನಿಮಗೆ ಮಲಗೋಕ್ಕಾಗೋದಿಲ್ಲ, ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಲಿ, ಯಾವ ರೀತಿ ಪೂಜೆ ಮಾಡಲಿ, ಎಷ್ಟು ಗಂಟೆಗೆ ಪೂಜೆ ಮಾಡಲಿ, ಬೇಗ ಪೂಜೆ ಮುಗಿಸ್ಬೇಕು, ಆ ಥರ ಎಲ್ಲ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ನೀವು ಮಲಗಿರ್ತೀರ, ಬಟ್ ನಿದ್ದೆ ಮಾತ್ರ ಮಾಡ್ತಾರಲ್ಲ, ನಿಮ್ಮ ಮನಸ್ಸೆಲ್ಲ ಕೂಡ ರಾಯರ ಪೂಜೆಲಿರುತ್ತೆ, ರಾಯರ ಧ್ಯಾನದಲ್ಲಿರುತ್ತೆ. ಅದೆಲ್ಲವೂ ಕೂಡ ರಾಯರು ನಿಮ್ಮ ಒಳಗಿದ್ದಾರೆ, ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋದನ್ನೇ ಸೂಚಿಸುತ್ತದೆ. ಸುಮ್ಮನೆ ಯಾರ ಲೈಫಲ್ಲೂ ರಾಯರು ಎಂಟ್ರಿನ ಕೊಡೋದಿಲ್ಲ. ಇದನ್ನ ನೀವು ಅರ್ಥನ ಮಾಡ್ಕೊಳ್ಳಿ. ರಾಯರು ಯಾರನ್ನ ಇಷ್ಟಪಟ್ಟು ಬರ್ತಾರೋ ಆವಾಗ ಮಾತ್ರ ಅಂತೆ ನಾವು ರಾಯರು ಭಕ್ತರ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ರಾಯರನ್ನ ಎಲ್ಲರೂ ಕೂಡ ಪೂಜಿಸೋದಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಆರಾಧನೆ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿಯೂ ಕೂಡ ರಾಯರು ಎಲ್ಲರೂ ಮನೆಯಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಮನಸ್ಸಲ್ಲೂ ನೆಲೆಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನನಗೆ ಆ ಕಷ್ಟ ಈ ಕಷ್ಟ ಅನ್ನೋದು ಬಿಟ್ಟು ನಾನು ರಾಯರು ಭಕ್ತನಾಗಿದ್ದೀನಲ್ಲ, ರಾಯರು ನಮ್ಮ ಮನೇಲಿ ನೆಲೆಸಿದ್ದಾರಲ್ಲ ಅನ್ನೋದೊಂದೇ ನಮಗೆ ಭಾಗ್ಯ ಅಂತ ನೀವು ಅರ್ಥ ಮಾಡಿಕೊಂಡು ಲೈಫಲ್ಲಿ ಏನೇ ಬಂದರೂ ನಾನು ಎದುರಿಸ್ತೀನಪ್ಪ, ಏನೇ ಬಂದರೂ ನೀವು ದಾರಿ ತೋರಿಸ್ತೀರಾ ತಂದೆ, ನೀವು ನನ್ನ ಜೊತೆಲಿ ಇದ್ದೀರಾ ನನ್ನಪ್ಪ ಅಂತ ಅಂದ್ಕೊಂಡು ನೀವು ಮುಂದೆ ಹೋಗಿ, ಎಲ್ಲವೂ ಕೂಡ ರಾಯರು ಒಂದೊಂದಾಗಿ ನಿಮಗೆ ದಾರಿನ ತೋರಿಸ್ತಾ ಹೋಗ್ತಾರೆ. ಬಿಟ್ಟರೆ ನಿಮ್ಮ ದಾರಿನೇ ತೋರಿಸಲ್ಲ, ನಿಮ್ಮ ಕೈ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ದಿವಸ ನಂಬೋದು ಮತ್ತು ಕೈ ಬಿಡೋದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ರಾಯರನ್ನ ನಂಬಿ ಆದಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ರಾಯರು ಎಲ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ನ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಆದಷ್ಟು ಎಲ್ರಿಗೂ ರಿಪ್ಲೈನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.